ಸ್ನೇಹಿತರೆ, ದಯವಿಟ್ಟು ಗಮನಿಸಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಿನ್ನದ ಬೆಲೆ ಗಗನಕ್ಕೇರಿದೆ. ಆದರೂ ಅಕ್ಷಯ ತೃತೀಯ ದಿನ ಆಭರಣ ಖರೀದಿಸುವ ಭಾರತೀಯರ ಮನೋಭಾವ ಬದಲಾಗಿಲ್ಲ. ದೇಶಾದ್ಯಂತ ಒಂದೇ ದಿನ 16,000 ಕೋಟಿ ರೂಪಾಯಿ ವಹಿವಾಟು. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕುರಿತು ಚಿಂತಿಸದ ಗ್ರಾಹಕರು. ಚಿನ್ನಾಭರಣ ಖರೀದಿಗೆ ಯುವಜನರ ಉತ್ಸಾಹ. 10,000 ಬಾಲರಾಮನ ವಿಗ್ರಹಗಳುಳ್ಳ ಬೆಳ್ಳಿ ನಾಣ್ಯ ಉಚಿತವಾಗಿ ವಿತರಣೆ. ದಿಲ್ಲಿಯಲ್ಲಿ ಅಕ್ಷಯ ತೃತೀಯ ದಿನದಂದು 21,000ಕ್ಕೂ ಹೆಚ್ಚು ಮದುವೆ. ಚಿನ್ನದ ಖರೀದಿಯ ಭರಾಟೆಯು ಜೋರು. 12 ಟನ್ ಚಿನ್ನ, 400 ಟನ್ ಬೆಳ್ಳಿ, ದೇಶಾದ್ಯಂತ ಒಂದೇ ದಿನಕ್ಕೆ ಅಯೋಮಯ. ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಚಿನ್ನದ ಗ್ರಾಹಕರನ್ನು ಹೊಂದಿರುವ ದೇಶ ಭಾರತ. ಈ ಭಾರತ ದೇಶದಲ್ಲಿ ಅಕ್ಷಯ ತೃತೀಯ ದಿನದಂದು ಚಿನ್ನದ ವ್ಯಾಪಾರ ಮತ್ತು ವಹಿವಾಟು ಬಿರುಸಾಗಿಯೇ ನಡೆಯಿತು. ಈ ವರ್ಷ 25ರಿಂದ 40 ವರ್ಷದ ವಯೋಮಾನದ ಯುವಜನತೆಯೂ ಸಹ ಆಭರಣ ಖರೀದಿಗೆ ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಅಷ್ಟಕ್ಕೂ ಅಕ್ಷಯ ತೃತೀಯ ಎಂದರೇನು? ಅಕ್ಷಯ ತೃತೀಯ ಹಬ್ಬದ ಮಹತ್ವವೇನು? ಈ ದಿನದಂದೇ ಜನರು ಚಿನ್ನಾಭರಣ ತೆಗೆದುಕೊಳ್ಳಲು ಮುಂದಾಗೋದೇಕೆ? ಎಲ್ಲವನ್ನು ತಿಳಿಯೋಣ ಬನ್ನಿ. ಅಕ್ಷಯ ತೃತೀಯವು ಭಾರತದಾದ್ಯಂತ ಹಿಂದೂಗಳು ಹಾಗೂ ಜೈನರು ಆಚರಿಸುವ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ. ಅಕಾತ್ ತೀಜ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದು ಅದೃಷ್ಟ ಮತ್ತು ಸಮೃದ್ಧಿಯ ಹಬ್ಬ ಎಂದು ನಂಬಲಾಗಿದೆ. ಇದು ವೈಶಾಖ ತಿಂಗಳಿನ ಶುಕ್ಲ ಪಕ್ಷದ 3ನೇ ದಿನದಂದು ಬರುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ ಅಥವಾ ಸಮೃದ್ಧಿ ಎಂದಾಗಿದ್ದು, ಈ ದಿನದಂದು ಪ್ರಾರಂಭಿಸಲಾದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಮದುವೆಗಳನ್ನು ಮಾಡಿಕೊಳ್ಳಲು, ಹೂಡಿಕೆ ಮಾಡಲು, ಚಿನ್ನ, ಇತರೆ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಭಕ್ತರು ಈ ಹಬ್ಬವನ್ನು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವುದು ಮತ್ತು ನಿರ್ಗತಿಕರಿಗೆ ದಾನ ನೀಡುವಂತಹ ದಾನ ಧರ್ಮ ಕಾರ್ಯಗಳ ಮೂಲಕ ಆಚರಿಸುತ್ತಾರೆ. ಹೆಚ್ಚುವರಿಯಾಗಿ ಈ ದಿನವನ್ನು ಚಿನ್ನದ ಆಭರಣಗಳನ್ನು ಖರೀದಿಸುವ ಮೂಲಕ ಆಚರಿಸುತ್ತಾರೆ. ಈ ವರ್ಷದ ಅಕ್ಷಯ ತೃತೀಯ ದಿನದಂದು ಒಂದೇ ದಿನಕ್ಕೆ ನವದೆಹಲಿಯಲ್ಲಿ 21,000 ಮದುವೆಯಾಗಿದ್ದು ಇದಕ್ಕೆ ಉದಾಹರಣೆಯಾಗಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ಅಯೋಧ್ಯೆಯ ಬಾಲರಾಮನ ಬಳಿ ಪೂಜಿಸಲಾದ ಬಾಲರಾಮನ ಮೂರ್ತಿಯುಳ್ಳ ಬೆಳ್ಳಿ ನಾಣ್ಯಗಳನ್ನು 50,000 ರೂಪಾಯಿ ಮೇಲ್ಪಟ್ಟು ಆಭರಣ ಖರೀದಿಸಿದ ಗ್ರಾಹಕರಿಗೆ ತಿರುಪತಿಯ ಲಡ್ಡು ಪ್ರಸಾದದೊಂದಿಗೆ ಬಾಲರಾಮನ ಮೂರ್ತಿಯುಳ್ಳ ಬೆಳ್ಳಿ ನಾಣ್ಯವನ್ನು ಉಚಿತವಾಗಿ ನೀಡಲಾಯಿತು ಎಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು ಆದ ಟಿ.ಎ. ಶರವಣರವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಬಾರಿ ಗ್ರಾಹಕರು ದೇಶಾದ್ಯಂತ ತಮ್ಮ ಇಷ್ಟದ ಓಲೆ, ಉಂಗುರ, ಬಳೆ, ನೆಕ್ಲೆಸ್, ಪೆಂಡೆಂಟ್, ನಾಣ್ಯಗಳನ್ನು ಖರೀದಿ ಮಾಡುವುದರ ಮೂಲಕ ಅಕ್ಷಯ ತೃತೀಯವನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಈ ವರ್ಷ ಬರೋಬ್ಬರಿ 12,000 ಕೋಟಿ ರೂಪಾಯಿ ಮೌಲ್ಯದ 12 ಟನ್ ಚಿನ್ನ ಮತ್ತು 4,000 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 400 ಟನ್ ಬೆಳ್ಳಿ ಮಾರಾಟವಾಗಿದೆ ಎಂಬುದು ಗಮನಾರ್ಹ ವಿಷಯವಾಗಿದ್ದು, ಜಗತ್ತಿಗೆ ಭಾರತೀಯರು ಚಿನ್ನಾಭರಣ ಪ್ರಿಯರು ಎಂಬುದನ್ನು ನಿರೂಪಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವರದಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.